ನಮಸ್ಕಾರಗಳು. ನಿಮ್ಗೆ ಹೇಳ್ಬೇಕ ಸ್ನೇಹಿತರೆ, ಹಾಸ್ಯದೊಳಗೆ ಇಷ್ಟು ಮಜಾ ಬರ್ತಿರ್ತೈತ್ರಿ. ಒಂದು ಸಲ ರೀ ನಮ್ಮ ಗೆಳೆಯರು ನಾವು ಎಲ್ಲರೂ ಕುಡ್ಕೊಂಡು ಸಗಲು ಸ್ವಾಮಿಲಿಂಗಕ್ಕೆ ಹೋಗಿದ್ದೀವಿ. ಜಳಕ ಗಿಳಕ ಮಾಡಿ ಅಜ್ಜಾರ್ ದರ್ಶನ ತಗೋಬೇಕು ಇನ್ನೊಂದು ಅಂತಂದ್ರೆ ಅಜ್ಜಾರಿಗೆ ಆರಾಮಿಲ್ಲಪ್ಪ, ಒಳಗೆ ಬಿಡುದಿಲ್ಲ ಅಂತ ಹೇಳಿದ ಆ ಪೂಜಾರಿ ರೀ. ಅದಂಗೆ ಬಿಡುದಿಲ್ಲಪ್ಪ, ಅಲ್ಲಿಂದ ಇಲ್ಲಿಗೆ ಬಂದೀವಣ್ಣ ಅಂತಲೇ ಆವಾಜಕ್ಕೆ ಅಜ್ಜಾರ್ ಒಳಗೆ ಬಿಟ್ರಿ. ಅಜ್ಜಾರ್ ದರ್ಶನ ತೊಗೊಂಡಿವ್ರಿ. ಯಾವ್ರವ್ರಪ್ಪ ತಮ್ಗೂಡ್ರಿ ಅಂತ ಹೇಳಿದ್ರು. ನಾವು ಸೌದತ್ತೇವ್ರಿ ಅಜ್ಜಾರ್ ಅಂತ ಹೇಳಿದ್ವಿ. ಹೌದಾ ತಮ್ಮ, ಇರ್ಲಿ ನೋಡಪ್ಪ, ನಿಮಗೆ ಎದ್ದ ಪ್ರಸಾದ ಕೊಡ್ಬೇಕಂದ್ರೆ ನನ್ನಲ್ಲಿ ಹೇಳುವಷ್ಟು ತಪ್ಪ ಇಲ್ಲ. ಮಠ ಸಾರ್ಸಕ್ಕಂತೇಳಿ ಹಾಳು ಮಣ್ಣು ಹಾಕೇನಿ, ಅದ ಪ್ರಸಾದ ಅಂತ ತಿಳ್ಕೊಂಡ ನಿಮಗೆ ಯಾರ್ಯಾರು ಎಟ್ಟೆಟ್ ಕಟ್ಟ ತೊಗೊಂಡವ್ರಿ ಅಂತ ಹೇಳಿದೆ. ಆತಂತೇಳಿ ಒಬ್ಬ ಟುವಲ್ಲ ಕಟ್ಟಿ, ಒಬ್ಬ ಕೈಚಿಲ್ಲ ಕಟ್ಟಿ, ಯಾರ್ಯಾರಿಗೆ ಎಷ್ಟೆಟ್ ಬೇಕಲ್ರಿ ಎಟ್ಟೆಟ್ ಕಟ್ಕೊಂಡ್ರಿ. ಅದ್ರಾಗ ನಮ್ಗೆ ಯಾರೇ ಒಬ್ಬಿದ್ರಿ, ನಮ್ಮ ಸೌದತ್ತೆಗೆ ಹಾಳು ಮಾಡಿ ರಗಡಿ ಇಲ್ಲಿಂದ ಯಾಕೆ ತೊಗೊಂಡು ಹೋಗ್ಬೇಕಂತೇಳಿ ಎರಡು ಬಟ್ಟಿಲೆ ಕಟ್ಕೊಂಡ ಪರಾಕ್ ಹಗರ್ ಮಾಡ್ಕೊಂಡು ಊರಿಗೆ ಬಂದೀವ್ರಿ. ಮರನೇ ದಿನ ಮುಂಜಾನೆ ನೆನಪಾಗಿತ್ತು ನಮ್ಗೆ, ಅಜ್ಜಾರ್ ಹಾಳು ಮಣ್ಣು ಕಟ್ಕೊಂಡಿದ್ರು, ಏನಾಗಿತ್ತು ಏನೋ ನೋಡು ತಡಿ ಅಂತೇಳಿ ಅಲ್ಲೇ ಕಿಸೆ ಗೂಟಿಗೆ ಅಂಗಿ ಹಾಕಿದ್ದಲ್ರಿ, ಕಿಸೆದನ್ ಚೀಟ್ ತೊಗೊಂಡವನ ಉಚ್ಚಿದವನ ನೋಡ್ತಾನ್ರಿ. ಬಂಗಾರ ಆಗಿಬಿಟ್ಟಿತ್ತು ಸ್ನೇಹಿತರೆ, ನಿಮ್ಗೆ ಹೇಳ್ಬೇಕಂದ್ರೆ ಬಂಗಾರ ಆಗಿಬಿಟ್ಟಿತ್ರಿ. ಎಲ್ಲಿ ಗುದಿಯಾಗ್ಲಿಲ್ರಿ, ನಾವು ಹೊರಗೆ ಬಂದವನ ಕೈ ಸರಲಿ ಬಿಟ್ಟು ಲಾಭ ಹೋಗಿ ಕುಂದ. ಆದ್ರೆ ಆಸೆ ಅನ್ನುವಂಥದ್ದು ಮೀರು ಹೋತಂದ್ರೆ ಹೊಳಿ ಸಿಗುದು ಕಠಿಣ ಮಾಡ್ರಿ. ಅದಕ್ಕೆ ನಮ್ಮ ಅಜ್ಜಾರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಅವ್ರ ಪವಾಡ ಹೇಳ್ಬೇಕಂತೇಳಿ ಕೆಲಸ ನಾ ತಿಳ್ಕೊಂಡು ನಿಮ್ಗೆ ತಿಳಿಸೇನ್ರಿ ಸ್ನೇಹಿತರೆ.